ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವಾರ್ಡ್ ನಂಬರ್ 15 ಮತ್ತು 28 ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ಮ ಬಳಗದ ಸದಸ್ಯರಾದಂಥ ಸೋಮೂರವರು ಪ್ರತಿದಿನ ಇದೇ ರೋಡಲ್ಲಿ ಅವರ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗೋಕ್ಕೆ ಓಡಾಡ್ತಾ ಇರ್ತಾರೆ. ಬೆಳಗ್ಗೆ 8 ಗಂಟೆಗೆ ನೀರು ಬಿಟ್ಟರೆ 10-11 ಗಂಟೆ ಗಂಟೆ ನೀರು ಹರಿತಾ ಇರ್ತದೆ. ಈ ನೀರು ಈ ಕಡೆ ಕಾಲೇಜ್ಗೆ ಹೋಗುತ್ತೆ, ಈ ಕಡೆ ಬೀದಿಗಳಿಗೆಲ್ಲ ಹೋಗಿ ರೋಡು ಎಲ್ಲೆಲ್ಲಿ ಹಳ್ಳ ಇದೆ ಅಲ್ಲೆಲ್ಲ ನೀರು ನಿಂತ್ಕೊಂಡು ರಸ್ತೆ ಹಾಳಾಗ್ತಾ ಇದೆ ಅಂತ ನಮ್ಮ ಬಳಗದ ಸದಸ್ಯರಾದಂಥ ಸೋಮೂರವರು ಕಳೆದ ಒಂದು ವಾರದಿಂದನೂ ಹೇಳ್ತಾ ಇದ್ರು. ಒಂದು ವಾರದಿಂದ ನೀರು 15-20 ದಿವಸದಿಂದ ನೀರು ಹರಿತಾ ಇದೆ. ಒಂದು ವಾರದಿಂದ ನೋಡಿದ್ವಿ, ರಸ್ತೆ ಎಲ್ಲ ಒಂದ್ ಕಡೆಯಿಂದ ಕಿತ್ತೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಅವರು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದಾರೆ. ಈ ರೀತಿ ಆದ್ರೆ ನೀರು ಪೋಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ನೋಡಿ, ರಸ್ತೆ ಒಂದ್ ಕಡೆಯಿಂದ ಕಿತ್ತೋಗ್ತಾ ಇದೆ, ನೀರು ಪೋಲ್ ಆಗ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಬಂದಿದೆ. KRS ನೀರಿಲ್ಲ ಅಂತ ಜನ ದಿಗ್ಭ್ರಮೆ ಆಗಿದ್ದಾರೆ. ಈ ಒಂದು ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಾಗೆ ನಮ್ಮ ನಂಜುಂಡಸ್ವಾಮಿ ಅವರು ಸಹ ಹಲವು ಅಧಿಕಾರಿಗಳಿಗೆ ಹೇಳಿದ್ರು ಸಹ ಯಾರು ಸಹ ಸ್ಪಂದಿಸ್ತಾ ಇಲ್ಲ, ಗಮನಿಸ್ತಾ ಇಲ್ಲ. ಈ ರೀತಿ ಹಗಲೊತ್ತಲೇ ಇಷ್ಟೊಂದು ಅವ್ಯವಹಾರ ಆದ್ರೂ ಸಹ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೊಳ್ಳದೇ ಇರೋದ್ರಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಇದೆ, ಮತ್ತೆ ರಸ್ತೆ ಕಿತ್ತೋದ್ರೆ ಎಷ್ಟು ಸಮಸ್ಯೆ ಇದೆ, ಅದನ್ನ ಮಾಡಿಸ್ಬೇಕು. ಹೋದ್ರೆ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂತ ಸ್ಥಳೀಯ ನಿವಾಸಿಗಳು ನಮ್ಮ ಬಳಗ ಗಮನಕ್ಕೆ, ನಮ್ಮ ಸದಸ್ಯರ ಗಮನಕ್ಕೆ ತಂದಿರೋದ್ರಿಂದ ಇವತ್ತು ಬಂದು ಇಲ್ಲಿ ಸಂಬಂಧಪಟ್ಟಂತೆ ಸಾಂಕೇತಿಕವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ 2-3 ದಿನದ ರೆಡಿ ಮಾಡಲಿಲ್ಲ ಅಂದ್ರೆ ಈ ಸಂಬಂಧಪಟ್ಟಂತ ಕಚೇರಿ ಮುಂದೆ ಕಪ್ಪು ಬಟ್ಟೆ ಧರಿಸುವುದ್ರ ಮೂಲಕ ಉದಯಗಿರಿ ಮತ್ತೆ ಶಾಂತಿನಗರಕ್ಕೆ ಓಡಾಡುವಂತ ಬೃಹತ್ ಆಕಾರದ ವಾಹನಗಳು ಓಡಾಡ್ತಾ ಇದೆ. ಈ ವಾಹನಗಳು ಈ ರೀತಿ ಓಡಾಡ್ತಾ ಇದ್ರೆ ರಸ್ತೆ ಮತ್ತೆ ಕಿತ್ತೋಗಿ ತುಂಬಾ ಹಾಳಾಗುತ್ತೆ. ಸಾರ್ವಜನಿಕರ ದುಡ್ಡು ಹಣ ಪೋಲಾಗುತ್ತೆ, ನೀರು ಪೋಲಾಗುತ್ತೆ. ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ವಾಹನ ಚಾಲನೆ ಮಾಡಕ್ಕೆ ತೊಂದರೆ ಆಗ್ತಾ ಇದೆ, ಪಾದಚಾರಿಗಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ. ಈ ಕೂಡಲೇ ಸಂಬಂಧಪಟ್ಟಂತ ನೋಡಿ, ಎಲ್ಲ ವಸ್ತಿ ಬಂದಿದೆ. ನಾಳೆ ಒಂದು ಬೇಸ್ಪಟ್ಟಕ್ಕೆ ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಸಂಬಂಧಪಟ್ಟಂತ ನೀರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಗಡ್ಡಗೆಣಸ್ ಕೀಳ್ತಾ ಇದ್ರಾ? ನಿಮ್ಗೆ ಸ್ವಲ್ಪ ನೈತಿಕತೆ ಇಲ್ವಾ? ಜನರ ಒಳಿತ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಈ ಕೂಡಲೇ ಈ ರಸ್ತೆನ, ಈ ನೀರಿನ ಸಮಸ್ಯೆವನ್ನ, ಇಲ್ಲಿ ನೀರು ಬೆಳಗ್ಗೆ ಬಿಡುವಂತ ಸಂದರ್ಭದಲ್ಲಿ ಏನ್ ಪೋಲಾಗ್ತಾ ಇದೆ, ಈ ನೀರ್ನ ನಾಳೆಯಿಂದನೇ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಈ ಹರಿಯೋ ನೀರ್ನ ತಡಿಬೇಕು. ಮತ್ತೆ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿ ಸ್ವಚ್ಛತೆಗೊಳಿಸಿ ವಾಹನ ಸವಾರರಿಗೆ ಅನುವು ಮಾಡಿಕೊಡ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ಥಳೀಯ ನಿವಾಸಿಗಳ ಪರವಾಗಿ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಈ ಕೂಡಲೇ ಎಚ್ಚೆತ್ಕೋಬೇಕು ಅಂತ ಈ ಮೂಲಕ ಮಾನ್ಯ ತನ್ವೀರ್ ಶೇಟ್ ಸಾಹೇಬ್ರ ಜೊತೆ ಓಡಾಡುವಂತ ಪಕ್ಕ ಕಾರ್ಯಕರ್ತರು, ಅಪ್ಪಟ್ಟ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರಿ? ಬರೀ ಚುನಾವಣೆ ಸಂದರ್ಭದಲ್ಲಿ ಜನರನ್ನ ವ್ಯಾಪಾರಸಕ್ಕೆ ಓಡಾಡೋದಲ್ಲ. ಇಂಥ ಸಮಯದಲ್ಲಿ ಜನರ ಒಳಿತಿಗಾಗಿ ಸರ್ಕಾರಕ್ಕೆ ಏನು ನಾವು ಹಣ ಕಟ್ತಾ ಇದ್ವಿ, ಹಣ ಪೋಲಾಗದ ರೀತಿಲಿ ನೋಡ್ಕೋಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬ ಕಾರ್ಯಕರ್ತಂದಿರ್ತದೆ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು. ಮಾತಾಡ್ತೀರಣ್ಣ?